ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸಮರವನ್ನ ಸಾರಿದ್ದಾರೆ. ಟ್ರಂಪ್ ಟಾರಿಫ್ನಿಂದಾಗಿ ಭಾರತ ತೆರಿಗೆ ಹೊರೆಯನ್ನ ಹೊರಬೇಕಾಗತ್ತೆ ಅನ್ನೋ ಮಾತು ಈಗ ಕೇಳಿ ಬಂದಿತ್ತು. ಆದರೆ ಭಾರತದ ಮೇಲೆ ಟ್ರಂಪ್ ವಿಧಿಸಿರುವಂತಹ ತೆರಿಗೆ ಯುದ್ಧದ ಬಗ್ಗೆ ಅಮೆರಿಕ ಆರ್ಥಿಕ ತಜ್ಞರೇ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡೆ ಅಮೆರಿಕದ ಪಾಲಿಗೆ ಅದೇ ಗುಂಡು ಹೊಡೆದಂತೆ ಅಂತ ರಿಚರ್ಡ್ ವುಲ್ಫ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತ ಈಗ ಪ್ರಪಂಚದ ಅತ್ಯಂತ ಬಲಿಷ್ಠ ಆರ್ಥಿಕತೆಯಲ್ಲಿ ಒಂದಾಗಿದೆ. ಹೀಗಿರುವಾಗ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ತೆರಿಗೆ ಯುದ್ಧಕ್ಕೆ ಇಳಿದಿದ್ದಾರೆ. ಅಮೆರಿಕ ಆರ್ಥಿಕ ತಜ್ಞ ರಿಚರ್ಡ್ ವುಲ್ಫ್ ಅವರು ವಿಶ್ವಸಂಸ್ಥೆಯ ಪ್ರಕಾರ ಭಾರತ ಈಗ ಭೂಮಿಯ ಮೇಲಿನ ಅತಿ ದೊಡ್ಡ ಆರ್ಥಿಕತೆಯಾಗಿ ಸದೃಢ ದೇಶವಾಗಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಏನು ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲಿ ಇಲಿ ಆನೆಗೆ ಮುಷ್ಟಿಯಿಂದ ಹೊಡೆದಂತೆ ಅನ್ನೋ ಒಂದು ಹೇಳಿಕೆಯ ಮೂಲಕ ಟ್ರಂಪ್ ಅವರ ಆರ್ಥಿಕ ಸ್ಥಿತಿಗೆ ನೀತಿಗೆ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರುವಂತಹ ರಷ್ಯಾದಿಂದ ತೈಲವನ್ನ ಖರೀದಿಸಿದ್ದಕ್ಕಾಗಿ ಭಾರತವನ್ನ ಶಿಕ್ಷಿಸೋಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಿದ್ದಾರೆ. ಭಾರತೀಯ ಉತ್ಪನ್ನಗಳ ಮೇಲೆ ಅಮೆರಿಕದಿಂದ 50% ಸುಂಕಗಳನ್ನ ಹಾಕಲಾಗಿದೆ. ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಿ ಆ ದೇಶಕ್ಕೆ ಸಂಪೂರ್ಣ ಆರ್ಥಿಕ ದಿಗ್ಬಂಧನ ಹಾಕಬೇಕು ಅನ್ನೋದು ಈಗ ಟ್ರಂಪ್ ಒತ್ತಾಯವಾಗಿದೆ. ಆದರೆ ಟ್ರಂಪ್ನ ಈ ಆಟಕ್ಕೆ ಭಾರತ ಕ್ಯಾರೆ ಅಂತಿಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಉರಿದು ಬಿದ್ದಿದ್ದು ಭಾರತದ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಿಂದ ಯಾವುದೇ ತೆರಿಗೆ ಇಲ್ಲದೆ ವಸ್ತುಗಳನ್ನ ರಫ್ತು ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದೆ. ಇನ್ನು ಟ್ರಂಪ್ ಅವರ ಈ ನಡೆಗೆ ಅಲ್ಲಿನ ಆರ್ಥಿಕ ತಜ್ಞರಿಂದಲೇ ಅಸಮಾಧಾನ ಕೇಳಿ ಬಂದಿದೆ. ಅಮೆರಿಕ ಭಾರತದ ಜೊತೆಗಿನ ಆರ್ಥಿಕ ವ್ಯವಹಾರ ಸಂಪರ್ಕವನ್ನ ಕಡಿತಗೊಳಿಸಿದ್ರೆ ಭಾರತ ತನ್ನ ರಫ್ತುಗಳನ್ನ ಮಾರಾಟ ಮಾಡಲು ಇತರ ದೇಶಗಳನ್ನ ಹುಡುಕಿಕೊಳ್ಳುತ್ತೆ. ಈ ಕ್ರಮವು ಬ್ರಿಕ್ಸ್ ರಾಷ್ಟ್ರಗಳನ್ನ ಬಲಪಡಿಸುತ್ತೆ. ರಷ್ಯಾ ತನ್ನ ಇಂಧನವನ್ನ ಮಾರಾಟ ಮಾಡೋಕೆ ಮತ್ತೊಂದು ಸ್ಥಳವನ್ನ ಕಂಡುಕೊಳ್ಳುತ್ತೆ. ಭಾರತ ಇನ್ನು ಮುಂದೆ ತನ್ನ ಸರಕುಗಳನ್ನ ಅಮೆರಿಕಕ್ಕೆ ಮಾರಾಟ ಮಾಡೋದಿಲ್ಲ. ಬದಲಾಗಿ ಬ್ರಿಕ್ಸ್ನ ಉಳಿದ ಭಾಗಗಳಿಗೆ ಮಾರಾಟವನ್ನ ಮಾಡಲಾಗುತ್ತೆ ಅಂತ ವುಲ್ಫ್ ಅವರು ತಿಳಿಸಿದ್ದಾರೆ. ಇನ್ನು ಟ್ರಂಪ್ ಅವರ ಹುಚ್ಚು ನಡೆಗಳು ತಾನೊಬ್ಬನೇ ಶ್ರೇಷ್ಠ, ತನ್ನ ಮಾತೆ ಎಲ್ಲರೂ ಕೇಳಬೇಕು ಎಂಬ ನೀತಿಯ ವಿರುದ್ಧ ಭಾರತ ತಿರುಗಿ ಬಿದ್ದಿದೆ. ಒಂದು ವೇಳೆ ರಿಚರ್ಡ್ ವುಲ್ಫ್ ಅವರಂತೆ ಆದರೆ ಇತ್ತ ಬ್ರಿಕ್ಸ್ ದೇಶಗಳು ಸದೃಢವಾಗಿ ಅಮೆರಿಕದ ಡಾಲರ್ಗೆ ದೊಡ್ಡ ಹೊಡೆತ ನೀಡುವುದಂತೂ ಪಕ್ಕ. ಹೀಗೆ ಆಗಿದ್ದೇ ಆದಲ್ಲಿ ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗುವ ದಿನ ದೂರವಿಲ್ಲ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.